ಹಂಪಿಗೆ ಹೋಗಿರೋ ಟ್ರಿಪ್ ನ 4 ಭಾಗ ಕೂಡ ಮಾಡಿದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಇರ್ತೈತೆ, ಕ್ಲಿಕ್ ಮಾಡಿ ಫುಲ್ ವಿಡಿಯೋನ ನೋಡಿ. ಶುಕ್ರವಾರ ಮಧ್ಯಾಹ್ನ ಕರೆಕ್ಟ್ ಆಗಿ 12:30 ಹಾಫ್ ಡೇ ರಜೆ ಕೇಳ್ಕೊಂಡು ನಾನು ಹೋಗಿದ್ದೆ ಎಲ್ಲಿಕಪ್ಪ ಅಂತಂದ್ರೆ ಬೇಗೂರ್ಕ. ಮಲಮಕನ್ಪುರ ಪಕ್ಕದಾಗಿರೋ ಬೇಗೂರಕ್ಕ ನಾನು ಹೋಗಿದ್ದೆ ಏನಕ್ಕಪ್ಪ ಅಂತಂದ್ರೆ ಒಂದು ಗ್ರೂಪ್ ಪ್ರವೇಶ ಇತ್ತು, ಹಂಗೆ ನೋಡ್ಕೊಂಡು ಮನೆಗೆ ಹೋಗೋಣ ಅಂತ ಹೋದೆ. ಇವ್ರ ಹೆಸರು ಬಂದು ಮುನೇಂದ್ರ ಅಣ್ಣ, ನಮ್ ಕಂಪ್ನಿನಾಗೆ ಕೆಲಸ ಮಾಡೋದು. ಇವರು ಗ್ರೂಪ್ ಪ್ರವೇಶ ಕೂಡ ಇನ್ವೈಟ್ ಮಾಡಿದ್ರು, ನಾನು ಹೋದೆ. ಇವತ್ತು ಹಾಫ್ ಡೇ ಕೇಳ್ಕೊಂಡ್ ಬಂದಿದ್ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಹುಡುಗರು ನಾವೆಲ್ಲ ಸೇರಿ ಟ್ರಿಪ್ ಹೋಗ್ಬೇಕು, ಅದಕ್ಕೆ ಹಾಫ್ ಡೇ ಕೂಡ ಕೇಳ್ಕೊಂಡ್ ಬಂದೆ. ಹೋಗಂಗೆ ಗುರು ಪ್ರವೇಶ ನೋಡ್ಕೊಂಡು ಹೋಗೋಣ ಮನೆ ಕಡೆ ಅಂತ ಬಂದೆ. ಈ ಕಡೆ ನಮ್ಮ ಮುನೇಂದ್ರ ಅಣ್ಣ ನಿಂತ್ಕೊಂಡು ಮನೆದಂಗೆ ವಿಡಿಯೋ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಹಂಗ ಹಾಕ್ಬಿಡು ಅಂತಂದು ಕಷ್ಟಪಟ್ಟು ಪಾಪ ಮನೆ ಕಟ್ಟವನಿ ಹಾಕ್ತಿದ್ರೆ ಹೆಂಗೆ ನಮಗ್ ಗೊತ್ತಿರೋರಲ್ಲ, ಅದಕ್ಕ ವಿಡಿಯೋ ತೆಗೆದು ಹಾಕ್ದೆ. ಮನೆ ಮಾತ್ರ ದೊಡ್ಡವರು ಹೇಳ್ದಂಗೆ ಚಿಕ್ಕದಾಗಿ ಮತ್ತೆ ಚೊಕ್ಕದಾಗ ಕೂಡ ಇತ್ತು, ಸಖತ್ತಾಗಿ ಕೂಡ ಕಟ್ಸಿದ್ನು ಮನೆ. ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳ್ಕ ಇಷ್ಟ ಮಾತ್ರ ಮನೆ ಕಟ್ಕೊಂಡ್ರೆ ಅದೇ ದೊಡ್ಡ ವಿಷಯ. ನಮ್ಕ ಇದನ್ನೇ ನಾವು ಪ್ಯಾಲೇಸ್ ತರ ಫೀಲ್ ಆಗೋತಿರಿ. ಇದನ್ನೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಆಚೆಕ್ ಬರೋಷ್ಟೊತ್ಕ ನಮ್ಮ ಹುಡುಗರು ಕೂಡ ಬಂದ್ರು ಕಂಪ್ನಿ ಕಡೆಯಿಂದ. ನಮ್ಮ ಹುಡುಗರನ್ನ ಮಾತಾಡ್ಸ್ಕೊಂಡು ಶಿಸ್ತಾಗಿ ನಾನು ಮನೆ ಕಡೆಕ ಬಂದೆ. ಮನೆಗ್ ಬಂದು ಪಟ ಅಂತ ರೆಡಿ ಆಗ್ಬಿಟ್ಟು ಗಂಟು ಮುಟ್ಟೆ ಕಟ್ಕೊಂಡು ನಾನು ನಂದಗುಡಿನಾಕ ಹೋದೆ. ಇಷ್ಟಕ್ಕೂ ನಾವು ಓದ್ತಾ ಇರೋದು ಎಲ್ಕಪ್ಪ ಅಂತಂದ್ರೆ ವಿಜಯನಗರ ಜಿಲ್ಲೆ ಮತ್ತೆ ಹೊಸಪೇಟೆ ತಾಲೂಕು ಆಗಿರೋ ಹಂಪಿಕ ಓದ್ತಾ ಇರೋದು. ನಂದಗುಡಿ ಬಸ್ ಸ್ಟ್ಯಾಂಡ್ ಹೋದ್ರೆ ಒಂದ್ ಬಸ್ ಕೂಡ ಬಂದಿಲ್ಲ. ಸ್ವಲ್ಪ ಹೊತ್ತು ಕಾಯ್ಕೊಂಡು ಬಸ್ ಸ್ಟ್ಯಾಂಡ್ ಆಗ ನಿಂತ್ಕೊಂಡು ಇದ್ದೆ. ನೋಡೋಷ್ಟೊತ್ಕ ನಮ್ ಕೆಂಪ್ ಬಸ್ ಕೂಡ ಬಂತು. ಅದ್ರ ಕತ್ಬಿಟ್ಟು ಟಿನ್ ಫ್ಯಾಕ್ಟ್ರಿ ಒಂದ್ ಟಿಕೆಟ್ ತಕೊಂಡು ಕುತ್ಕೊಂಡಿ ಬಸ್ ಒಳಗಡೆ. ನೋಡೋಷ್ಟೊತ್ಕ ಟಿನ್ ಫ್ಯಾಕ್ಟ್ರಿ ಕೂಡ ಬಂತು. ಬಸ್ ಇಂದ ಇಳಿದ್ಬಿಟ್ಟು ಮೆಟ್ರೋ ಸ್ಟೇಷನ್ ಕ ಹೋದೆ. ನನ್ಕಿಂತ ಮೊದ್ಲೇ ಬಂದು ನನ್ಗೋಸ್ಕರ ನಮ್ಮ ಹುಡುಗರು ಕಾಯ್ಕೊಂಡಿದ್ರು. ನಾನೇ ಯಾವತ್ತೂ ಲೇಟ್ ಆಗಿ ಬರೋದು. ಅಲ್ಲಿಂದ ಹಂಗೆ ನಾವು ಟಿಕೆಟ್ ತಕೊಂಡು ಮೆಟ್ರೋ ಸ್ಟೇಷನ್ ಕ ಮೇಲಕ್ಕ ಹೋದ್ರೆ, ಹೋಗಿದ ತಕ್ಷಣ ಮೆಟ್ರೋ ಕೂಡ ಸಿಕ್ತು. ಒಳಗಡೆ ಕೂಡ ಹೋದ್ವಿ. ಶನಿವಾರ ಭಾನುವಾರ ರಜೆ ಇರೋದ್ರಿಂದ ಈ ತರ ಜನಗಳು ಕೂಡ ಫುಲ್ ರಶ್ ಆಗಿದ್ರು. ಬೇರೆ ಯಾವ್ದು ಏನಾದ್ರು ಇರ್ಲಿ, ನಮ್ ಮೆಟ್ರೋ ಮಾತ್ರ ಫುಲ್ ನೀಟ್ನೆಸ್ ಕಂತೂ ನಂಬರ್ 1. ಹೇಳಿ ಮೆಟ್ರೋ ಸ್ಟೇಷನ್ ಇಂದ ಡೈರೆಕ್ಟ್ ಆಗಿ ಮಹಾಲಕ್ಷ್ಮಿ ಲೇಔಟ್ ಕ ಟಿಕೆಟ್ ತಕೊಂಡು ನಾವು ಹೋಗಿದ್ದೆ ಇಸ್ಕಾನ್ ಟೆಂಪಲ್ ಕ. ಹೊಸಪೇಟೆ ಟ್ರೈನ್ ಇದ್ದಿದ್ದು ನಮ್ಕ 9:30 ನೈಟ್. ಇನ್ನ ಟೈಮ್ ಐತಲ್ಲ ಅನ್ಬಿಟ್ಟು ನಾವು ಇಸ್ಕಾನ್ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಷ್ಟು ವರ್ಷದಿಂದ ನಮ್ ಬೆಂಗಳೂರಾಗಿರೋ ಇಸ್ಕಾನ್ ಟೆಂಪಲ್ ನ ಇವತ್ಕ ನೋಡೇ ಇರಲಿಲ್ಲ ನಾನು. ಇದೇ ಫಸ್ಟ್ ಟೈಮ್ ಕೂಡ ಹೋಗಿದ್ದು, ಸಖತ್ತಾಗಿ ಕೂಡ ಇತ್ತು. ಇಸ್ಕಾನ್ ಟೆಂಪಲ್ ಒಳಗಡೆ ಮೊಬೈಲ್ ಮಾತ್ರ ಅಲೋ ಐತೆ, ಬಟ್ ಆದ್ರೆ ವಿಡಿಯೋ ತೆಗಿಯಕ ಫೋಟೋಗಳು ತೆಗಿಯಕ ಆಗಲ್ಲ. ಆದ್ರೂ ನಾನು ಕದ್ದು ಮುಚ್ಚಿ ಒಂದೊಂದ್ ದೇವ್ರಗಳನ್ನ ಫೋಟೋ ತೆಕ್ಕೊಂಡು ಹೋಗಿದ್ದೀವಿ. ಇದು ಹೋಗ್ತಾ ದಾರಿನಾಗ ಒಂದೊಂದ್ ದೇವ್ರ ದರ್ಶನ ಮಾಡ್ಕೊಂಡು ಒಳಗಡೆ ಕೂಡ ಹೋಗ್ಬೇಕು. ಹೋಗ್ತಾ ದಾರಿನಾಗ ಎಲ್ಲಾ ದೇವ್ರಗಳು ದರ್ಶನ ಮಾಡ್ಕೊಂಡು ಹೋಗೋಷ್ಟೊತ್ಕ ಮೇನ್ ಟೆಂಪಲ್ ಸಿಕ್ತು. ಒಳಗಡೆ ಕೂಡ ಹೋದ್ವಿ. ಒಳಗಡೆ ಶ್ರೀಕೃಷ್ಣ ಪರಮಾತ್ಮನ್ನ ದರ್ಶನ ಮಾಡ್ಕೊಂಡು ಆಚೆಕ್ ಬರೋಷ್ಟೊತ್ಕ ಬಿಸಿಬೇಳೆ ಬಾತು ಪ್ರಸಾದ ಕೂಡ ಕೊಟ್ರು. ಇದನ್ನೆಲ್ಲ ತಿನ್ಕೊಂಡು ನಾವು ಆಚೆಕ ಬಂದ್ರೆ कृष्ण गोविंद हरे मुरारी हे नाथ नारायण वासुदेव. ಟೈಮ್ ನೋಡೋಷ್ಟೊತ್ಕ 6:30 ಕೂಡ ಆಗಿತ್ತು. ಟ್ರೈನ್ ಕ ಇನ್ನ ಟೈಮ್ ಕೂಡ ಆಗಿರಲಿಲ್ಲ. ಹಂಗೆ ಮೆಟ್ರೋ ಸ್ಟೇಷನ್ ಕ ಬಂದ್ವಿ. ಹೋಗಿದ್ದೆ 2 ನಿಮಿಷಕ್ಕ ಮೆಟ್ರೋ ಕೂಡ ಬಂತು. ನಾವು ಹೋಗಿದ್ದು ಇಲ್ಲಿಂದ ಎಲ್ಲಿಕಪ್ಪ ಅಂತಂದ್ರೆ ಲಾಲ್ಬಾಗ್ ಕ. ಶನಿವಾರ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಲಾಲ್ಬಾಗ್ ಫ್ಲವರ್ ಡೆಕೋರೇಷನ್ ಚೆನ್ನಾಗಿ ಮಾಡಿರ್ತಾರೆ, ನೋಡ್ಕೊಂಡ್ ಬರೋಣ ಬರ್ರಿ ಅಂತ ನಮ್ಮವರು ಕರ್ಕೊಂಡು ಹೋದ್ರು. ನಮ್ಮನ್ ಬಿಟ್ಟು ಮೆಟ್ರೋ ಆ ಕಡೆ ಹೋದ್ರೆ ನಾವು ಅದನ್ನ ಬಿಟ್ಟು ಲಾಲ್ಬಾಗ್ ಹತ್ರಕ ಬಂದ್ವಿ. ಒಳಗಡೆ ಹೋಗಕ ಟಿಕೆಟ್ ಬಂದು ಒಬ್ಬೊಬ್ರಕ 100 ರೂಪಾಯಿ ಕೂಡ ತಗಂತ ಇದ್ರು. ಅದೇ ತರ ಟಿಕೆಟ್ ತಕೊಂಡು ನಾವು ಒಳಗಡೆ ಹೋದ್ವಿ. ನಾವೆಲ್ಲ ಮುಂದ್ಗಡೆ ಓದ್ತಾ ಇದ್ರೆ ನಮ್ಮ ಮುನ್ನ ಬಾಯ್ ನೋಡಿದ್ರೆ ಲಾಸ್ಟ್ ಬರ್ತಾವನೆ ನಡ್ಕೊಂಡು. ನಾವು ಹೋದಂಗೆ ಒಳಗಡೆ ಹೋಗೋಷ್ಟೊತ್ಕ ಫ್ಲವರ್ ಡೆಕೋರೇಷನ್ ಕೂಡ ಮಾಡಿದ್ರು. ಒಳಗಡೆ ಕೂಡ ಅಲೋ ಮಾಡ್ತಾ ಇದ್ರು. ನೀವು ಅಬ್ಸರ್ವ್ ಮಾಡಬಹುದು ಯಾವ ತರ ಐತೆ ಫ್ಲವರ್ ಡೆಕೋರೇಷನ್ ಅನ್ಬಿಟ್ಟು. ಇದನ್ನೆಲ್ಲ ಲಾಲ್ಬಾಗ್ ನೋಡ್ಕೊಂಡು ಟ್ರೈನ್ ಟೈಮ್ ಆಯ್ತು ಅನ್ಬಿಟ್ಟು ಯಶವಂತಪುರದಾಗ ಇಳಿದ್ಬಿಟ್ಟು ರೈಲ್ ಹತ್ರಕ ಬಂದ್ವಿ. ಟಿಕೆಟ್ ಕೈಯಾಗಿ ಹಿಡ್ಕೊಂಡ್ಬಿಟ್ಟು ನಮ್ಮ ವೆಣ್ಣಣ್ಣು ಹುಡುಕ್ಲಾಡ್ತಾ ಇದ್ನಿ ಯಾರ್ಯಾರ ಸೀಟ್ಗಳು ಎಲ್ಲೆಲ್ಲವೆ ಅನ್ಬಿಟ್ಟು. ನಮ್ಮ ಮುನ್ನ ಬಾಯ್ ನೋಡಿದ್ರೆ ಎಲ್ಲರಿಗಿಂತ ಮೊದ್ಲೇ ಮಲ್ಕೊಂಡಿದ್ನು. ನಾನು ಸೀಟಾಗ ಕುತ್ಕೊಂಡು ಇದ್ದೆ. ಟ್ರೈನ್ ಹೊಸಪೇಟೆ ಕಡೆ ಕೂಡ ಕದಲ್ತು ಅಂದಂಗೆ ಇವತ್ತು ಇಷ್ಟೇ ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಇರ್ತೈತೆ ನೋಡಿ.